ಫೈನಲ್ಸ್ ಖಂಡಿತವಾಗ್ಲೂ ಹಳೆ ಮ್ಯಾಚ್ಗಳಿಗಿಂತ ಕ್ಲೋಸ್ ಆಗೋ ಸಾಧ್ಯತೆ ಇದೆ. ಬರೀ ಆನ್ ದ ಫೀಲ್ಡ್ ನಂಬರ್ಸ್ ನೋಡ್ಬಿಟ್ಟು ಮಾತಾಡ್ತಾ ಇಲ್ಲ ನಾನು, ಆಫ್ ದ ಫೀಲ್ಡ್ ಏನ್ ನಡೀತಾ ಇದೆ ಅಂತ ಒಂದ್ ಸ್ವಲ್ಪ ಗಮನ ಕೊಡ್ಲೇಬೇಕು ನಿಮ್ಗೆ. ಸೂರ್ಯಕುಮಾರ್ ಯಾದವ್ನ ಹಿಯರಿಂಗ್ ಕರ್ಸಿದ್ರು, ಅವ್ರಿಗೆ ಪೆನಲ್ಟಿ ಹಾಕಿದ್ದಾರೆ. ಹ್ಯಾರಿಸ್ ರಾಫ್ನ ಕರ್ಸಿದ್ರು ಹಿಯರಿಂಗ್ಗೆ, ಅವ್ರಿಗೆ ಪೆನಲ್ಟಿ ಹಾಕಿದ್ದಾರೆ. ಶಾಹಿಬ್ಜಾದಾ ಫರ್ವಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. BCCI ಕಂಪ್ಲೇಂಟ್ ಮಾಡಿದ್ದಾರೆ ICC ವಿರುದ್ಧ, ICC ಜೊತೆ. PCB ಕಂಪ್ಲೇಂಟ್ ಮಾಡಿದ್ದಾರೆ ವಿತ್ ICC ಅಗೇನ್ಸ್ಟ್ BCCI. ಹಾಗಾಗಿ ಈ ಒಂದು ಬ್ಯಾಟಲ್ ಜಸ್ಟ್ ಗ್ರೌಂಡ್ ಸೀಮಿತ ಅಲ್ಲ, ಆಫ್ ದ ಫೀಲ್ಡ್ ನಡೀತಾ ಇದೆ. ಹಾಗಾಗಿ ನಾಳಿನ ಅಟ್ಮಾಸ್ಫಿಯರ್ ಯದ್ವಾ ತದ್ವಾ ವೋಲ್ಟೇಜ್ ಇರುತ್ತೆ. ಯಾರಿಗೆ ಶಾಕ್ ಹೊಡಿಯತ್ತೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಇಂಡಿಯಾ ಫೇವರೇಟ್ಸ್ ಆಗಿ ಸ್ಟಾರ್ಟ್ ಆಗ್ತಾರೆ. ನೋಡಿ, ಎಕ್ಸ್ಪೆಕ್ಟೇಷನ್ ಪ್ರೆಷರ್ ಅನ್ನೋದು ಟೀಮ್ ಇಂಡಿಯಾ ಮೇಲಿದೆ. ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಪಾಕಿಸ್ತಾನ ಅವರು ಇಂಡಿಯಾನ ಬೀಟ್ ಮಾಡ್ತಾರೆ ಅಂತ. ಯಾಕಂದ್ರೆ 2-2 ಸೋತ್ಕೊಂಡ್ ಬಂದಿದ್ದಾರೆ. ಆಮೇಲೆ ಅವರು ಅಷ್ಟು ಕನ್ವಿನ್ಸಿಂಗ್ ಕ್ರಿಕೆಟ್ ಕೂಡ ಆಡಿಲ್ಲ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬರ್ತಾ ಇರೋದು ಪಾಕಿಸ್ತಾನ. ಎವ್ರಿ ಟೈಮ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಯಾವುದೇ ಒಂದು ಫೈನಲ್ ನಡೆದಾಗ ಎಕ್ಸ್ಪೆಕ್ಟೇಷನ್ಸ್ ಇಂಡಿಯಾ ಬೀಟ್ ಮಾಡ್ತಾರೆ ಪಾಕಿಸ್ತಾನ ಅಂತ. ಯಾಕಂದ್ರೆ ಆ ತರ ಕ್ವಾಲಿಟಿ ಕ್ರಿಕೆಟ್ನ ಆಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಬಟ್ ಅಟ್ ದ ಸೇಮ್ ಟೈಮ್ ಈ ಒಂದು ಇಂಡಿಯನ್ ಟೀಮ್ ಇದೆಯಲ್ಲ, ಇದು ಒಂಚೂರು ಡಿಫ್ರೆಂಟ್ ಫ್ಯಾಬ್ರಿಕ್ ಅಲ್ಲೇ ಮಾಡ್ದಂಗೆ ಕಾಣ್ತಾ ಇದೆ. ಇವರು ಹೊರಗಿಡ ನಾಯ್ಸ್ನ ಈಸಿಯಾಗಿ ಶಟ್ ಡೌನ್ ಮಾಡ್ಬಿಟ್ಟಿದ್ದಾರೆ, ಅಫೆಕ್ಟ್ ಆಗದೆ ಇರೋಂಗೆ ನೋಡ್ಕೊಂಡಿದ್ದಾರೆ. ಆಮೇಲೆ ಇತ್ತೀಚಿನ 3 ಟೂರ್ನಮೆಂಟ್, ಅಂತಾರಾಷ್ಟ್ರೀಯ ಮಲ್ಟಿನ್ಯಾಷನಲ್ ಟೂರ್ನಮೆಂಟ್ ಅಲ್ಲಿ ಒಂದೇ ಒಂದು ಪಂದ್ಯನೂ ಸೋಲ್ದೆ ಟ್ರೋಫಿನ ಗೆಲ್ತಾ ಇರೋದು. T20 ವರ್ಲ್ಡ್ ಕಪ್ 2024, ಚಾಂಪಿಯನ್ಸ್ ಟ್ರೋಫಿ 2025, ಈಗ ಏಷ್ಯಾ ಕಪ್. ಹಾಗಾಗಿ ಲಾ ಆಫ್ ಅವರೇಜಸ್ ಲೆಕ್ಕ ಬರಲ್ಲ ಈ ಟೀಮ್ಗೆ. ಎಲ್ಲ ಟೀಮ್ಗಳನ್ನೂ ಹೊಡ್ಕೊಂಡ್ ಬಂದಿದೀವಿ, ಪ್ರೊಫೆಷನಲ್ ಆಗಿ ನಾವು ಫೈನಲ್ಸ್ನು ಆಡ್ತೀವಿ, ಫೈನಲ್ಸ್ನು ಗೆಲ್ತೀವಿ ಅನ್ನೋ ಒಂದು ಅನುಭವದಿಂದ ಬರ್ತಾ ಇರುವಂತ ಈ ಟೀಮ್.